ಆದರಣೀಯ ಮುಖ್ಯ ಅತಿಥಿಗಳೇ, ಗಣ್ಯ ಉಪಸ್ಥಿತರೇ ಹಾಗೂ ಪ್ರಿಯ ಬಂಧು ಮಿತ್ರರೇ, ಗುರುಕುಲ ಕಂಪ್ಯೂಟರ್ ತರಬೇತಿ ಕೇಂದ್ರ ಉದ್ಘಾಟನಾ ಸಮಾರಂಭಕ್ಕೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದು ನಮ್ಮ ಕನಸಿನ ತರಬೇತಿ ಕೇಂದ್ರವು ಹೊಸ ಅಧ್ಯಾಯವನ್ನು ಪ್ರಾರಂಭಿಸುತ್ತಿದೆ. ಇಲ್ಲಿ ಆಗಮಿಸಿರುವ ಪ್ರತಿಯೊಬ್ಬರ ಪ್ರೀತಿ, ಬೆಂಬಲ ಮತ್ತು ಆಶೀರ್ವಾದಕ್ಕೆ ನಾವು ಹೃತ್ಪೂರ್ವಕವಾಗಿ ಕೃತಜ್ಞರಾಗಿದ್ದೇವೆ. ಇಂದು ಉದ್ಘಾಟನೆ ನೆರವೇರಿಸಲು ಆಗಮಿಸಿರುವ ಗೌರವಾನ್ವಿತ ಉದ್ಘಾಟಕರಾದ ಶ್ರೀ ಮೋಹನ್ ಕುಮಾರ್ ರವರಿಗೆ ನಮ್ಮ ಹೃತ್ಪೂರ್ವಕ ಸ್ವಾಗತ. ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ತಮ್ಮ ಅಮೂಲ್ಯ ಸಮಯವನ್ನು ನೀಡಿರುವ ಮತ್ತು ತುಂಬ ಮನಸ್ಸಿನಿಂದ ನಮ್ಮನ್ನು ಆಶೀರ್ವದಿಸಲು ಬಂದಿರುವ ನಮ್ಮ ಮುಖ್ಯ ಅತಿಥಿಗಳಾದ ಶ್ರೀಯುತ ಭಗೀರಥ್ ಜಿ, ಅಧ್ಯಕ್ಷರು, ಶ್ರೀ ಗುರುದೇವ ವಿವಿಧೋದ್ದೇಶ ಸಹಕಾರಿ ಸಂಘ ಬೆಳ್ತಂಗಡಿ, ಶ್ರೀಯುತ ಧನಂಜಯ ರಾವ್, ವಕೀಲರು, ರಾವ್ ಅಸೋಸಿಯೇಟ್ಸ್, ಶ್ರೀಯುತ ಪದ್ಮಕುಮಾರ್, ಮಾಜಿ ಕಂದಾಯ ಅಧಿಕಾರಿ ಬೆಳ್ತಂಗಡಿ, ಶ್ರೀಯುತ ಸುರೇಶ್ ವಿಟ್ಲ, ಪ್ರಾಂಶುಪಾಲರು, ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಬೆಳ್ತಂಗಡಿ, ಶ್ರೀ ಎಂ ಮೋನಪ್ಪ, ವಿಶೇಷ ಅಧಿಕಾರಿ, ಶ್ರೀ ಗುರುದೇವ ವಿವಿಧೋದ್ದೇಶ ಸಹಕಾರಿ ಸಂಘ ಬೆಳ್ತಂಗಡಿ, ನವೀನ್ ಪ್ರಕಾಶ್, ಸಿಇಒ, ದೇಶಿ ಕೇಂದ್ರ ವಿದ್ಯಾಲಯ ಉಜಿರೆ. ಇವರೆಲ್ಲರಿಗೂ ನಮ್ಮ ಕೇಂದ್ರದ ಕಡೆಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ನಮ್ಮ ಅತಿಥಿಗಳಾದ ಶ್ರೀಯುತ ಹರೀಶ್ ಪುಂಜಾ, ಶಾಸಕರು, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ, ಶ್ರೀಯುತ ರಕ್ಷಿತ್ ಶಿವರಾಮ್, ಕೆಪಿಸಿಸಿ ರಾಜ್ಯ ಕಾರ್ಯದರ್ಶಿ, ಶ್ರೀಯುತ ಜಯಾನಂದ್ ಗೌಡ ಟಿ, ಅಧ್ಯಕ್ಷರು, ಪಟ್ಟಣ ಪಂಚಾಯತ್ ಬೆಳ್ತಂಗಡಿ, ಶ್ರೀಯುತ ಅಶ್ವಥ್ ಕುಮಾರ್, ಸಿಇಒ, ಶ್ರೀ ಗುರುದೇವ ವಿವಿಧೋದ್ದೇಶ ಸಹಕಾರಿ ಸಂಘ, ಶ್ರೀಯುತ ಶರತ್ ಕುಮಾರ್, ಅಧ್ಯಕ್ಷರು, ಸ್ಥಾಯಿ ಸಮಿತಿ, ಪಟ್ಟಣ ಪಂಚಾಯತ್ ಬೆಳ್ತಂಗಡಿ, ಶ್ರೀಯುತ ವಿಷ್ಣು ಪ್ರಕಾಶ್ ಸರ್, ಪ್ರಾಂಶುಪಾಲರು, ವಾಣಿ ಪಿಯು ಕಾಲೇಜ್ ಹಳೆಕೋಟೆ ಬೆಳ್ತಂಗಡಿ, ಶ್ರೀಯುತ ಸುಕುಮಾರ್ ಜೈನ್, ಪ್ರಾಂಶುಪಾಲರು, ಸರಕಾರಿ ಪದವಿ ಪೂರ್ವ ಕಾಲೇಜು ಬೆಳ್ತಂಗಡಿ. ಅನಿವಾರ್ಯ ಕಾರಣಗಳಿಂದಾಗಿ ಇಂದು ನಮ್ಮ ಕಾರ್ಯಕ್ರಮಕ್ಕೆ ಹಾಜರಾಗಿರುವುದಿಲ್ಲ. ಅವರ ಶುಭಾಶಯಗಳು ನಮಗೆ ತಲುಪಿದೆ. ನಾವು ಅವರಿಗೆ ಹೃತ್ಪೂರ್ವಕ ಧನ್ಯವಾದವನ್ನು ಕೋರುತ್ತೇವೆ. ಅವರ ಅನುಪಸ್ಥಿತಿಯಲ್ಲಿ ನಾವಿಂದು ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ನಮ್ಮ ಇಂದಿನ ಎಲ್ಲಾ ಗಣ್ಯರಲ್ಲಿ ಒಂದೆರಡು ಶುಭ ನುಡಿಯನ್ನು ಹೇಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ ಮತ್ತು ಇವತ್ತಿನ ಈ ಸಂಸ್ಥೆಯ ಪಾಲುದಾರರಾದ ಅವರ ಎಲ್ಲ ಕುಟುಂಬ ವರ್ಗದವರೇ, ಬಹುಶಃ ಯುವ ಮನಸ್ಸುಗಳು ಸೇರಿಕೊಂಡು ಪ್ರಾರಂಭ ಮಾಡೋದು. ಯಾಕಂದರೆ ಉದ್ಯಮ ಎಷ್ಟು ಕಷ್ಟ ಉಂಟು ಅಂತ ನನಗೆ ಗೊತ್ತುಂಟು. ನಾನು ಉದ್ಯಮಿಯಾಗಿ ನನಗೆ ಬಹಳಷ್ಟು ಕಷ್ಟಗಳನ್ನು ಅನುಭವಿಸಿದ್ದೇನೆ. ಯಾಕಂದರೆ ಈಗಿನ ಕಾಲದಲ್ಲಿ ಉದ್ಯಮ ಪ್ರಾರಂಭ ಮಾಡಬೇಕು ಅಂತ ಆಸಕ್ತಿ ಉಂಟು, ಆದರೆ ಪ್ರಾರಂಭ ಮಾಡಿದ ಸಂದರ್ಭದಲ್ಲಿ ಈಗಿನ ನಿರೀಕ್ಷೆ ಹೇಗೆ ಉಂಟು ಅಂತೆಲ್ಲ ಯುವಜನತೆಯಲ್ಲಿ ಹಣ ಸಂಪಾದನೆ ಶೀಘ್ರವಾಗಿ ಆಗಬೇಕು ಅಂತ. ಯಾಕಂದರೆ ಉದ್ಯಮ ಮಾಡಿದ ಕೂಡಲೇ ಹಣ ಕೈಗೆ ಬರಬೇಕು ಅಂತ, ಹಾಗೆ ಆ ನಿರೀಕ್ಷೆ ಇಟ್ಟುಕೊಂಡು ಎಲ್ಲರೂ ಪ್ರಾರಂಭ ಮಾಡ್ತಾರೆ. ಆದರೆ ಇವತ್ತು ಏನು ಇವರು 3 ಜನ ಸೇರಿಕೊಂಡು ಏನು ಇವತ್ತು ಉದ್ಯಮವನ್ನು ಪ್ರಾರಂಭ ಮಾಡಿ ಆಲ್ರೆಡಿ ಈಗ ಅವರು ಉಜಿರೆಯಲ್ಲಿ ಬೇರೆ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಇದರಲ್ಲಿ ಬಹಳಷ್ಟು ಅನುಭವ ಪಟ್ಟಿದ್ದಾರೆ. ಮತ್ತು ಇವತ್ತು ಏನು ಸಮಾಜಕ್ಕೋಸ್ಕರ ಕೊಡುಗೆ, ಯಾಕಂದರೆ ಇವತ್ತು ಇವರು ಉದ್ಯಮವನ್ನು ಪ್ರಾರಂಭ ಮಾಡಿದರೂ ಕೂಡ ಅವರ ಏನು ಸಂಪಾದನೆ ಒಟ್ಟಿಗೆ ಒಂದಷ್ಟು ಜನರಿಗೆ ಉದ್ಯೋಗವನ್ನು ಕೂಡ ಕೊಟ್ಟಿದ್ದಾರೆ. ನಾನು ಬಹಳ ಖುಷಿ ಪಡೋದು ಯಾಕಂತ ಹೇಳಿದರೆ, ನಾವೀಗ ಏನು ಸಮಾಜದಲ್ಲಿ ಏನು ಉದ್ಯಮವನ್ನು ಪ್ರಾರಂಭ ಮಾಡಿದೆ, ನಾನು ಉದ್ಯಮವನ್ನು ಪ್ರಾರಂಭ ಮಾಡಿದ್ರೆ ನಾನೊಬ್ಬ ಯಾರೆಲ್ಲ ಕೆಳಗೆ ಹೋಗಿ ದುಡಿಯೋದಕ್ಕಿಂತ ನಾನೊಂದು ಸ್ವಂತ ಉದ್ಯಮ ಮಾಡಿ ಒಂದಷ್ಟು ಜನರಿಗೆ ಕೆಲಸವನ್ನು ಕೊಟ್ಟರೆ ಈ ಸಮಾಜದಲ್ಲಿ ಉದ್ಯೋಗ ಇಲ್ಲದವರಿಗೆ ಒಂದು ಕೆಲಸ ಸಿಕ್ಕಿದಾಗ ಆಗುತ್ತೆ, ಬೇರೆ ಬೇರೆ ರೀತಿಯ ಒಂದು ಸಹಾಯಹಸ್ತ ನೀಡಿದಾಗಿದೆ. ಬಹುಶಃ ಇವತ್ತು ಏನು ಇವರು ಪ್ರಾರಂಭ ಮಾಡಿದ ಈ ಸಂಸ್ಥೆಯಲ್ಲಿ ಉಂಟು, ಒಂದಷ್ಟು ವಿದ್ಯಾರ್ಥಿಗಳಿಗೆ ಅವರಿಗೆ ಮುಂದಿನ ಜೀವನಕ್ಕೆ ಮಾರ್ಗದರ್ಶಕರಾಗಿ ಆ ಮಾರ್ಗವನ್ನು ತೋರಿಸುವಂಥ ಒಂದು ಗುರುಕುಲ ಅಂತ ಹೇಳಿ ಇವತ್ತು ಪ್ರಾರಂಭ ಮಾಡಿದರೆ ಅವರು ಗುರುವಾಗಿ ಆ ವಿದ್ಯಾರ್ಥಿಗಳ ಜೀವನದಲ್ಲಿ ಬೆಳಕು ಚೆಲ್ಲುವ ಕೆಲಸವನ್ನು ಮಾಡಿದ್ದಾರೆ. ಖಂಡಿತವಾಗಿಯೂ ಖುಷಿ ಉಂಟು. ಇವತ್ತು ಮಾಡಿದ ಈ ಸಾಧನೆ ಅವರು ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ ಮತ್ತು ಅವರು ಮಿತ್ರರೆಲ್ಲ ಸೇರಿಕೊಂಡು ಮಾಡಿದ ಒಂದು ಸಂಸ್ಥೆಯನ್ನು ಪಾಲುದಾರರಾಗಿ ಮಾಡುವುದು ಅಷ್ಟು ಸುಲಭ ಇಲ್ಲ ಈಗಿನ ಕಾಲದಲ್ಲಿ. ಯಾಕಂದರೆ 3 ಮನಸ್ಸುಗಳು ಸೇರಿಕೊಂಡು ಜೊತೆಯಾಗಿ ಹೋಗಬೇಕಾಗ್ತದೆ. ಆದ ಕಾರಣ ನೀವೆಲ್ಲ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ದೊಡ್ಡ ಉದ್ಯಮವನ್ನು ಸಮಾಜಕ್ಕೆ ಕೊಡುಗೆಯಾಗಿ ನೀಡಬೇಕು ಮತ್ತು ಬಂದಂಥ ವಿದ್ಯಾರ್ಥಿಗಳ ಏನು ಅವರು ಕನಸಿಟ್ಟುಕೊಂಡು ಇಲ್ಲಿ ಬರ್ತಾರೆ ಅವರಿಗೆ ಬೆಳಕಾಗುವ ರೀತಿಯಲ್ಲಿ ನಿಮ್ಮ ಪೂರ್ಣ ರೀತಿಯ ಸಹಕಾರ ಇರಲಿ. ಅವರು ಕೂಡ
ಬಹಳ ದೂರದಿಂದ ತುಂಬಾ ವಿದ್ಯಾರ್ಥಿಗಳು ಇಲ್ಲಿ ಬರ್ತಾರೆ. ಕಷ್ಟಪಟ್ಟುಕೊಂಡು ಅವರ ತಂದೆ ತಾಯಿಗಳು ಕಷ್ಟಪಟ್ಟು ಬೆಳೆಸಿ ತನ್ನ ಮಕ್ಕಳು ಒಳ್ಳೆಯ ಒಂದು ಉದ್ಯೋಗಕ್ಕೆ ಹೋಗಬೇಕಿದ್ರೆ ಇಂಥ ಎಲ್ಲ ಅನುಭವವನ್ನು ಇಲ್ಲಿ ಪಡಬೇಕಾಗ್ತದೆ. ಆ ಪಡೆಯುವ ರೀತಿಯಲ್ಲಿ ನೀವು ಅವರಿಗೆ ಮಾರ್ಗದರ್ಶಕರಾಗಿ ಆ ವಿದ್ಯಾರ್ಥಿಗಳಿಗೆ ಅವರ ದಾರಿದೀಪವಾಗಿ ಅವರ ಭವಿಷ್ಯದಲ್ಲಿ ಒಳ್ಳೆಯ ಗುರುಗಳಾಗಿ ನೀವು ಮುಂದೆಗೆ ಇದಕ್ಕಿಂತ ದೊಡ್ಡ ಸಂಸ್ಥೆಯನ್ನು ಸಮಾಜಕ್ಕೆ ಕೊಡುವ ರೀತಿಯಲ್ಲಿ ಕೊಡುಗೆಯಾಗಿ ನೀಡಬೇಕು ಅಂತ ಈ ಸಂದರ್ಭ ಹೇಳ್ತಾ, ಇವತ್ತು ನಾನು ಇಲ್ಲಿ ಬಂದು ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಪಾಲುದಾರ ಮಿತ್ರರಿಗೂ ಮತ್ತು ಅವರ ಎಲ್ಲ ಕುಟುಂಬದವರಿಗೂ ಕೂಡ ನನ್ನ ವಂದನೆ ಸಲ್ಲಿಸುತ್ತಾ, ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿದ ಎಲ್ಲ ಹಿರಿಯರಿಗೆ ವಂದಿಸುವ ಅವಕಾಶಕ್ಕಾಗಿ ವಂದನೆ. ಕುತ್ಯಾರು ಸೋಮನಾಥ ಸ್ವಾಮಿಯನ್ನ ಮನಸಾರೆ ಸ್ಮರಿಸಿಕೊಳ್ತಾ, ಮಾರಿಗುಡಿ ತಾಯಿಗೆ ನಮಸ್ಕರಿಸ್ತಾ, ಮೊದಲನೇದಾಗಿ ದೇವರ ಕೃಪೆಯಿಂದ ನೀವು ಮಾಡಿದಂತಹ ಸಂಸ್ಥೆ ಉತ್ತರೋತ್ತರ ಬೆಳಗಲಿ ಹೇಳುವಂತಹ ಆಶಯವನ್ನ ಎಲ್ಲ ಅತಿಥಿಗಳ ಪರವಾಗಿ ಬಯಸ್ತಾ ಇದ್ದೆ. ಅದರ ಜೊತೆಯಲ್ಲಿ ನಮ್ಮ ಬೆಳ್ತಂಗಡಿಯ ಯುವ ಜನತೆಗೆ ಒಂದು ಸದಾವಕಾಶವನ್ನ ಈ ನಮ್ಮ ಸ್ನೇಹಿತರು ಕಲ್ಪಿಸಿದ್ದಾರೆ. ಮಾಧ್ಯಮ ಮಿತ್ರರಿರುವುದರಿಂದ ಇದು ಎಲ್ಲರಿಗೆ ತಲುಪಲಿ ಹೇಳುವ ದೃಷ್ಟಿಯಿಂದ ಹೇಳ್ತಾ ಇದ್ದೇನೆ. ಹಿಂದಿನ ಕಾಲದಲ್ಲಿ ಗುರುಕುಲ ಅಂತ ಹೇಳಿದ್ರೆ ನಾವು ನಮ್ಮ ಜ್ಞಾನವನ್ನ ಬೆಳೆಸುವಂತಹ ಕೇಂದ್ರ. ಆ ಕಲ್ಪನೆಯಿಂದಲೇ ಇವತ್ತಿನ ದಿನಗಳಲ್ಲಿ ಯಾವುದೇ ವೃತ್ತಿರಂಗಕ್ಕೆ ನಾವು ಹೋಗಬೇಕಾಗಿದ್ದರೂ ಕೂಡ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ನ ಎಜುಕೇಶನ್ ಇಲ್ಲದೆ ಇದ್ರೆ ಅವರು ಬದುಕಲಿಕ್ಕೆ ಸಾಧ್ಯ ಇಲ್ಲ, ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಅದೆಷ್ಟೋ ವಿದ್ಯಾರ್ಥಿಗಳು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ನಾನಾ ಕಾರಣಗಳಿಂದಾಗಿ SLC ಆಗಿ, PUC ಆಗಿ, ಡಿಗ್ರಿ ಆಗಿ ವಿದ್ಯಾಭ್ಯಾಸವನ್ನ ಮೊಟಕುಗೊಳಿಸಿ ಮನೆಯಲ್ಲೇ ಕುಳಿತುಕೊಂಡಿರ್ತಾರೆ. ಇಂಟರ್ವ್ಯೂವಿಗೆ ಹೋದಾಗ ಅವರು ಬೇಸಿಕಲಿ ಫೇಲ್ ಆಗ್ತಾರೆ. ರೀಸನ್ ಏನು ಅಂತ ಹೇಳಿದ್ರೆ ಬೇಸಿಕ್ ಕಂಪ್ಯೂಟರ್ ಎಜುಕೇಶನ್ ಅವರಲ್ಲಿ ಇರುವುದಿಲ್ಲ. ಆದ್ರಿಂದ ಇವತ್ತಿನ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಯಾವುದೇ ಕೆಲಸಗಳಿಗೆ ಹೋಗಬೇಕು ಅಂತ ಆದ್ರೆ ಕಂಪ್ಯೂಟರ್ ಎಜುಕೇಶನ್ ಏನಿದೆ ಅದು ಮ್ಯಾಂಡೇಟ್ರಿ. ಯಾಕೆ ಹೇಳಿದ್ರೆ ಇವತ್ತಿನ ದಿನದಲ್ಲಿ ನಾವೆಲ್ಲರೂ ಉದ್ಯೋಗ ಅಂತ ಹೇಳಿದ್ರೆ ಬೆಂಗಳೂರು ಅಂತ ತಿಳ್ಕೊಳ್ತೇವೆ, ಅದು ತಪ್ಪು. ನಮ್ಮ ಊರಿನಲ್ಲಿಯೂ ಕೂಡ ಹಲವಷ್ಟು ಸಹಕಾರಿ ಸಂಸ್ಥೆಗಳಿದ್ದಾವೆ. ಈಗ ಉದಾಹರಣೆಗೆ ಗುರುದೇವ ಸಹಕಾರಿ ಸಂಸ್ಥೆಯಾಗಿ ಇವತ್ತಿನ ದಿನದಲ್ಲಿ ಸುಮಾರು 500ಕ್ಕಿಂತಲೂ ಹೆಚ್ಚು ನಮ್ಮ ಗ್ರಾಮೀಣ ಪ್ರತಿಭೆಗಳಿಗೆ ಅವಕಾಶವನ್ನ ಕೊಟ್ಟಂತ ಒಂದು ಶ್ರೇಷ್ಠ ಸಂಸ್ಥೆ. ಹೀಗೆ ದೊಡ್ಡ ದೊಡ್ಡ ಕೋಆಪರೇಟಿವ್ ರಂಗಗಳು ನಮ್ಮ ತಾಲೂಕಿನಲ್ಲಿ, ನಮ್ಮ ಜಿಲ್ಲೆಯಲ್ಲಿದೆ. ಈ ಜಿಲ್ಲೆಯಲ್ಲಿ ಬಹಳಷ್ಟು ಯುವಕರು ಯುವತಿಯರು ಆ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಬೇಕಾಗ್ತದೆ, ಶಿಕ್ಷಣ ಕ್ಷೇತ್ರಕ್ಕೆ ಬೇಕಾಗ್ತದೆ, ಪ್ರತಿಯೊಂದು ಕ್ಷೇತ್ರಕ್ಕೂ ವಿದ್ಯಾರ್ಥಿಗಳು ಬೇಕಾಗ್ತದೆ. ಆದ್ರೆ ನಮ್ಮಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನಾವು ಕಾಲೇಜ್ ಶಿಕ್ಷಣವನ್ನ ಪಡೆದಿರ್ತೇವೆ, ಆದ್ರೆ ಕಂಪ್ಯೂಟರ್ ಶಿಕ್ಷಣ ನಮ್ಮಲ್ಲಿ ಇಲ್ಲದ ಕಾರಣ ನಾವು ಆ ಒಂದು ಇಂಟರ್ವ್ಯೂ ಅಲ್ಲಿ ಪಾಸ್ ಆಗುವುದನ್ನ ನಾವು ಕಳ್ಕೊಳ್ತೇವೆ. ಈ ದೃಷ್ಟಿಯಿಂದ ಮಾಧ್ಯಮದ ಮೂಲಕ ನಾನು ಹೇಳ್ತಾ ಇರೋದು, ಬೆಳ್ತಂಗಡಿಯ ಜನತೆ, ಯುವ ಜನತೆ, ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಳ್ಳಿ. ಈ ಗುರುಕುಲಕ್ಕೆ ಬಂದು ನಿಮ್ಮ ಭವಿಷ್ಯವನ್ನ ರೂಪಿಸಿಕೊಳ್ಳುವಂತಹ ಒಳ್ಳೊಳ್ಳೆಯ ತರಬೇತಿಗಳನ್ನ ಈ ಸಂಸ್ಥೆಯಿಂದ ಪಡೆದು ಬದುಕನ್ನ ಕಟ್ಟಿಕೊಳ್ಳಿ ಅಂತ ಹೇಳುವಂಥದ್ದು ನನ್ನ ಎರಡನೇ ಮಾತು. ಮೂರನೇದ್ದು ಇಷ್ಟೇ ಆಶಯ. 3 ಜನ ತರುಣರು ನೀವು ಸೇರಿಕೊಂಡು ಒಂದು ಒಳ್ಳೆಯ ಸಂಸ್ಥೆಯನ್ನ ಕಟ್ಟಿದ್ದೀರಿ. ನಾನು ಕೂಡ ಒಂದು ಉದ್ಯೋಗವನ್ನ ಮಾಡುವವನು. ಆದರೆ ಬಹಳ ಮುಖ್ಯವಾಗಿ ಉದ್ಯೋಗದಲ್ಲಿ ಬೇಕಾದದ್ದು ಸಮಯ ಪಾಲನೆ ಮತ್ತು ಶಿಸ್ತು. ಬಂದಂತಹ ನಮ್ಮ ಶಿಷ್ಯರು ಅವರು ನಮ್ಮ ಆಸ್ತಿ ಹೇಳುವ ರೀತಿಯಲ್ಲಿ ಅವರನ್ನ ನೀವು ಕಾಪಾಡಬೇಕು. ಬಹಳ ಮುಖ್ಯವಾಗಿ ಸಂಸ್ಥೆಯನ್ನ, ಬಹಳ ಮುಖ್ಯವಾಗಿ ಕಂಪ್ಯೂಟರ್ ಎಜುಕೇಶನ್ ಸಿಸ್ಟಮ್ನಲ್ಲಿ ನಿಮ್ಮಲ್ಲಿಗೆ ಬರುವಂತಹ ವಿದ್ಯಾರ್ಥಿಗಳ ಗೌರವಕ್ಕೆ ಯಾವುದೇ ರೀತಿಯಲ್ಲಿ ಕುಂದು ಬರುವುದ ರೀತಿಯಲ್ಲಿ ಒಳ್ಳೆಯ ವಿದ್ಯಾರ್ಜನೆಯನ್ನ ಗುರುಗಳ ರೀತಿಯಲ್ಲಿ ಕೊಟ್ಟು ಅವರ ಭವಿಷ್ಯವನ್ನ ರೂಪಿಸುವಂತಹ ಗುರುಕುಲದ ಗುರುಗಳು ನೀವಾಗಬೇಕು ಹೇಳುವಂಥದ್ದು ನನ್ನ ಕಲ್ಪನೆ. ಯಾಕೆಂತ ಹೇಳಿದ್ರೆ ಗುರು ಅಂತ ಹೇಳಿದ್ರೆ ಶಿಷ್ಯನ ಯಾವತ್ತೂ ಕೂಡ ಶ್ರೇಯಸ್ಸನ್ನೇ ಬಯಸಬೇಕು, ಅವರನ್ನ ನಿಮ್ಮ ಅಂಬಾಸಿಡರ್ಗಳನ್ನಾಗಿ ಮಾಡಬೇಕು. ನಿಮಗೆ ಅಡ್ವರ್ಟೈಸ್ಮೆಂಟ್ ಕೊಡ್ಲಿಕ್ಕೆ ನೀವು ಏಜೆನ್ಸಿ ಕಡೆಗೆ ಹೋಗಬಾರದು, ನಿಮ್ಮ ವಿದ್ಯಾರ್ಥಿಗಳೇ ನಿಮ್ಮ ಅಡ್ವರ್ಟೈಸರ್ಸ್ ಆಗುವ ರೀತಿಯಲ್ಲಿ ವಿದ್ಯಾರ್ಥಿಗಳನ್ನ ರೂಪಿಸಿ ಹೇಳುವಂಥದ್ದು ಎರಡನೇ ಮಾತು. ಮತ್ತೊಮ್ಮೆ ಈ ತರುಣರಿಗೆ ನನ್ನದು ಒಂದೇ ಆಶಯ, ಬಹಳ ಪ್ರೀತಿಯಿಂದ ಕಷ್ಟಪಟ್ಟು ಕನಸಿನೊಂದಿಗೆ ಈ ಸಂಸ್ಥೆಯನ್ನ ಪ್ರಾರಂಭಿಸಿದ್ದಾರೆ. ನಮ್ಮೆಲ್ಲರ ಆಶಯ ಇಷ್ಟೇ, ದೇವರು ಖಂಡಿತವಾಗಿಯೂ ನಿಮ್ಮ ಕನಸನ್ನ ನನಸಾಗಿಸ್ತಾರೆ. ಯಾಕೆ ಹೇಳಿದ್ರೆ ಕನಸು ಕಂಡವನ ಒಟ್ಟಿಗೆ ಶ್ರಮ ಇರ್ತದೆ, ಶ್ರಮದ ಒಟ್ಟಿಗೆ ಪ್ರಯತ್ನ ಇರ್ತದೆ. ಇವುಗಳೆಲ್ಲವೂ ನಿಮ್ಮ ಹತ್ರ ಇದೆ ಅಂತ ಹೇಳುವುದನ್ನ ತಿಳಿತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದು ನಮಗೆಲ್ಲರಿಗೂ ಕೂಡ ಭಾಗವಹಿಸಲಿಕ್ಕೆ, ಯಾಕೆ ಅಂತ ಹೇಳಿದ್ರೆ ಒಬ್ಬ ಯುವಕರು ಇಂತಹ ಒಂದು ಕಾರ್ಯಕ್ರಮವನ್ನ ಮಾಡುವಾಗ ಅತ್ಯಂತ ಸಂತೋಷ ಪಡುವವರು ನಾವೆಲ್ಲರೂ ಕೂಡ. ನಾವೆಲ್ಲರೂ ಆಶಿಸುವುದಿಷ್ಟೇ, ನಿಮ್ಮ ಕನಸುಗಳು ನನಸಾಗಲಿ, ದೇವರು ನಿಮಗೆ ಎಲ್ಲ ಶ್ರೇಯಸ್ಸನ್ನ ಕೊಡ್ಲಿ, ಇನ್ನಷ್ಟು ದೊಡ್ಡ ಸಂಸ್ಥೆಗಳನ್ನ, ಹಲವಷ್ಟು ಶಾಖೆಗಳನ್ನ ಈ ಸಂಸ್ಥೆಯಿಂದ ನಡೆಸುವಂತಾಗಲಿ. ಗುರುಕುಲ ಪ್ರತಿಯೊಂದು ನಮ್ಮ ಬೆಳ್ತಂಗಡಿ ತಾಲೂಕಿನ ಕೇಂದ್ರಗಳೇ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಪಸರಿಸಲಿ ಹೇಳುವಂತಹ ಆಶಯವನ್ನ ನಾವೆಲ್ಲರೂ ಏಕಮನಸ್ಸಿನಿಂದ ಪ್ರಾರ್ಥಿಸ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಅಂತ ಹೇಳಿ ಆಶಿಸ್ತಾ ಇದ್ದೇನೆ. ಇವರೆಲ್ಲ ಹೆತ್ತವರು ಕೂಡ ನೀವು ಧನ್ಯರು. ನಿಮ್ಮ ಮಕ್ಕಳನ್ನ ಒಳ್ಳೆಯ ರೀತಿಯಲ್ಲಿ ಬೆಳೆಸಿದ್ದೀರಿ, ಅವರನ್ನ ಈ ಸಂಸ್ಥೆಗೆ
ಕೊಡುಗೆಯಾಗಿ ಕೊಟ್ಟಿದ್ದೀರಿ. ನಿಮ್ಮ ಹೆತ್ತವರಿಗೆಲ್ಲರಿಗೂ ಕೂಡ, ಅವರ ಕುಟುಂಬ ವರ್ಗದವರಿಗೆಲ್ಲರಿಗೂ ಕೂಡ ಈ ಕ್ಷಣದಲ್ಲಿ ಶುಭಾಶಯಗಳನ್ನು ಹೇಳ್ತಾ ಅವಕಾಶಕ್ಕಾಗಿ ವಂದನೆಗಳು. ನಮಸ್ಕಾರ. ಬೆಳಗ್ಗಿನ ವಂದನೆಗಳನ್ನ ಅರ್ಪಿಸ್ತಾ ಇದ್ದೇನೆ. ಬಹಳ ಸುಂದರವಾದ ಪರಿಸರ, ಜೊತೆಯಲ್ಲಿ ಈಗಾಗಲೇ ಉದ್ಘಾಟನೆಯನ್ನ ಬಹಳ ಸಂತೋಷದಿಂದ ಮೌನವನ್ನು ಮಾಡಿದ್ದಾರೆ. ಹಿಂದೂ ಸಮಾಜದ ಅಥವಾ ದೇವಸ್ಥಾನಗಳ ಜೀರ್ಣೋದ್ಧಾರದ ಒಂದು ಕೈಂಕರ್ಯವನ್ನು ಮಾಡುತ್ತಾ ಸದಾ ದೈವದೇವರಿಂದ ಹೆಚ್ಚಿನ ಪ್ರಾರ್ಥನೆಯನ್ನು ದೈವದೇವರಿಗೆ ಮಾಡುತ್ತಾ ಈ ದಿನದ ಬಹಳ ಜ್ಯೋತಿಯನ್ನು ಬೆಳಗಿಸಿದ್ದಾರೆ ನಮ್ಮ ಸನ್ಮಾನ್ಯ ವಕೀಲರು. ತಮಗೆಲ್ಲ ಗೊತ್ತಿದ್ದ ಹಾಗೆ ಧನಂಜಯ ರಾವ್ರವರು, ಅವರ ದಿವ್ಯ ಹಸ್ತದಿಂದ ಇವತ್ತು ಜ್ಯೋತಿ ಬೆಳಗಿದೆ. ನಾನು ಹಿರಿಯವನಾಗಿ ಹೇಳುವುದೇನಂತ ಹೇಳಿದರೆ, ಪ್ರಥಮತಃ ದೈವದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಗುರು ಕಂಪ್ಯೂಟರ್ಸ್ ಗುರುಕುಲ ಮುಂದಿನ ದಿನಗಳಲ್ಲಿ ಯುವ ಜನತೆಗೆ ಹೆಚ್ಚಿನ ಒಲವನ್ನು ತೋರಿಸಿಕೊಂಡು ಹೆಚ್ಚು 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 ನಮ್ಮ ಮಕ್ಕಳು ಜ್ಞಾನ ಸಂಪಾದಿಸುವ ಒಂದು ಅವಕಾಶ ಸಿಕ್ಕಲಿ. ಅದೇ ರೀತಿ ತ್ರಿಮೂರ್ತಿಗಳು 3 ಜನ ಅಣ್ಣ ತಮ್ಮಂದಿರ ಹಾಗೆ ಹಾಲು ಜೇನಿನಂತೆ ಈ ಸಂಸ್ಥೆಯನ್ನು ನಡೆಸಲಿ. ಭಗವಂತ ಅವರಿಗೆಲ್ಲ ಆಯುರಾರೋಗ್ಯ ಭಾಗ್ಯ, ಮಾನಸಿಕ ನೆಮ್ಮದಿ ಕೊಡ್ಲಿ ಅಂತೇಳಿ ಭಗವಂತ ಹತ್ರ ಪ್ರಾರ್ಥಿಸ್ತೇನೆ. ಎಲ್ಲರಿಗೆ ಶುಭವಾಗಿ. ಅವಕಾಶಕ್ಕಾಗಿ ವಂದನೆ. ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೆ ಸಾಷ್ಟಾಂಗ ನಮಸ್ಕರಿಸ್ತಾ, ಸರ್ವಧರ್ಮಗಳ ಸರ್ವದೇವರನ್ನು ಸ್ಮರಣೆ ಮಾಡುತ್ತಾ, ಈಗ ತಾನೇ ಉದ್ಘಾಟನೆ ಮಾಡಿದಂತಹ ಮೋಹನ್ ಕುಮಾರ್, ಅದೇ ರೀತಿ ಧನಂಜಯರವರೇ, ನಮ್ಮ ಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರೇ, ಅದೇ ರೀತಿ ಪ್ರಿನ್ಸಿಪಾಲ್ರೇ, ಅತಿಥಿಗಳೇ, ಮುಖ್ಯವಾಗಿ ಈ ಸಂಸ್ಥೆಯ ಸಹಭಾಗಿತ್ವವನ್ನು ವಹಿಸಿಕೊಂಡಂಥ ಎಲ್ಲ ಮಿತ್ರರೇ, ಎಲ್ಲ ಕುಟುಂಬ ಮಿತ್ರರೇ, ಶ್ರೀ ಗುರು ಸಾನ್ನಿಧ್ಯ ಎಂಬ ಈ ಸಂಸ್ಥೆಯಲ್ಲಿ ಗುರುಕುಲ ಎಂಬ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿ, ಬಹುಶಃ ಗುರು ಸಾನ್ನಿಧ್ಯಕ್ಕೂ ಗುರುಕುಲಕ್ಕೂ ಸಂಬಂಧ ಇರುವಂಥ ಒಂದು ಸಂಸ್ಥೆಯನ್ನು ನೀವು ಒಳ್ಳೆಯ ಮನಸ್ಸಿನಿಂದ ಒಂದು ಸಮಾಜಕ್ಕೆ ಸತ್ಪ್ರಜೆಗಳನ್ನಾಗಿ ಮಾಡುವ ಉದ್ದೇಶದಿಂದ ಒಂದು ಕೆಲಸವನ್ನು ಮಾಡಿದ್ದೀರಿ. ಈ ಸಂದರ್ಭದಲ್ಲಿ ಒಳ್ಳೆಯ ಮನಸ್ಸಿನಿಂದ ಈ ಸಂಸ್ಥೆಯನ್ನು ಉದ್ಘಾಟನೆ ಮಾಡಿದ್ದಾರೆ. ಅದೇ ರೀತಿ ಈಗ ತಾನೇ ಎಲ್ಲ ಒಂದು ಒಳ್ಳೆಯ ಮಾತುಗಳನ್ನು ಧನಂಜಯರು, ಅದೇ ರೀತಿ ಮೋಹನ್ ಕುಮಾರರು, ಪದ್ಮಕುಮಾರರು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿಯಾಗಿ ಎಲ್ಲ ಒಂದು ಸಮಾಜದ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಪ್ರತಿಭೆಯನ್ನು ಕೊಟ್ಟು ಈ ಗುರುಕುಲದಲ್ಲಿ ಕಲಿತ ಆ ಒಂದು ವಿದ್ಯಾರ್ಥಿಗಳು ಉನ್ನತ ಮಟ್ಟದಲ್ಲಿ ಒಂದು ಸೇವೆಯನ್ನು ಮಾಡುವ ಯೋಗ ಭಾಗ್ಯ ಅನುಗ್ರಹ ಮಾಡಲಿ. ಅದೇ ರೀತಿ ಒಂದು ಒಳ್ಳೆಯ ಮಾತು ಹೇಳಿದರು ಧನಂಜಯರಾವ್, ಅಂಬಾಸಿಡರ್, ಈ ಇಲ್ಲಿ ಕಲಿತ ವಿದ್ಯಾರ್ಥಿಗಳೇ ಅಂಬಾಸಿಡರ್ ಆಗಬೇಕು ಅಂತ ಒಂದು ಮಾತು ಹೇಳಿದ್ದಾರೆ. ನಿಜವಾಗ್ಲೂ ಇದು ಒಂದು ದೊಡ್ಡ ಮಾತು. ಯಾಕೆಂದ್ರೆ ಆ ಅಂಬಾಸಿಡರ್ ಆಗ್ಬೇಕಾದ್ರೆ ಅದಕ್ಕೆ ಈ ಗುರುಗಳ ಸಾಧನೆ ಭಾರಿ ಪ್ರಾಮುಖ್ಯ. ಈ ಸಂದರ್ಭದಲ್ಲಿ ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ. ಗುರು ಸಾನ್ನಿಧ್ಯದಲ್ಲಿ ಇರುವಂತ ಈ ಸಂಸ್ಥೆ, ಅದೇ ರೀತಿ ಈ ಕಟ್ಟಡಕ್ಕೆ ಬಂದಂತ ಇತರ ಸಂಸ್ಥೆಗಳು ಸಹ ಬೆಳಗಲಿ, ಇನ್ನಷ್ಟು ಹೆಸರನ್ನು ಪಡೆಯಲಿ ಅಂತ ಹೇಳುತ್ತಾ, ನಿಮಗೆಲ್ಲ ಶುಭವನ್ನು ಹಾರೈಸ್ತಾ, ಈ ಬಂದಂತ ನಿಮ್ಮ ಕುಟುಂಬಸ್ಥರಿಗೂ ಶುಭವನ್ನು ಹಾರೈಸ್ತಾ, ಈ ಸಂಸ್ಥೆ ಉನ್ನತ ಅಭಿವೃದ್ಧಿ ಆಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಕೋರುತ್ತಾ, ನಮ್ಮ ಸಂಸ್ಥೆಯ ಬಗ್ಗೆ ಒಂದೆರಡು ನುಡಿಗಳನ್ನು ಆಡಬೇಕೆಂದು ಕೇಳಿಕೊಳ್ಳುತ್ತೇವೆ. ನಮ್ಮ ಸಂತೋಷ್ ಅವರ ಟೀಮ್ ಉಜಿರೆಯಲ್ಲಿ ಆಲ್ರೆಡಿ ಅವರೊಂದು ಸಂಸ್ಥೆ ಆಲ್ರೆಡಿ ಮಾಡಿದ್ದಾರೆ, ಸಕ್ಸಸ್ ಕೂಡ ಆಗಿದ್ದಾರೆ. ನಾವು ಚಿಕ್ಕದಿಂದ ಅವ್ರನ್ನ ನೋಡ್ತಾ ಇದ್ದೇವೆ, ಅವ್ರು ಬೆಳೀತಾ ಇದ್ದಾರೆ ಕೂಡ. ಸೊ ಹಾಗೆ ನಮ್ಗೆ 2-3 ವರ್ಷದಿಂದ ಸತತವಾಗಿ ಉಜಿರೆಯಲ್ಲಿ ಅವರ ಕಾರ್ಯವನ್ನು ಮಾಡಿ ಅದರಲ್ಲಿ ಸಕ್ಸಸ್ ಅನ್ನ ಕಂಡು ಅದರಲ್ಲಿ ಒಂದಷ್ಟು ತುಂಬಾ ಮೊದಲ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಇವತ್ತಿನ ಸಕ್ಸಸ್ನ ನೆಕ್ಸ್ಟ್ ಬೆಳ್ತಂಗಡಿಯಲ್ಲಿ ಒಂದು ಬ್ರಾಂಚ್ ಸಹ ಸಂಸ್ಥೆಯನ್ನು ಮಾಡಬೇಕು ಅಂತ ಯೋಜನೆ ಹಾಕಿಕೊಂಡ್ರು. ಇಲ್ಲಿ ಕೂಡ ಅದನ್ನ ಮಾಡಿ, ನಿಮಗೆ ಯಾವ ಯೋಚನೆಗಳನ್ನ ಮಾಡ್ಕೊಂಡಿದ್ರಿ ನಿಮ್ಮ ತಂಡ, ಅದೆಲ್ಲ ಸಕ್ಸಸ್ ಆಗಲಿ. ಈ ಶಿಕ್ಷಣ ಸಂಸ್ಥೆ ದೀರ್ಘ ಕಾಲದವರೆಗೆ
ಸಂಸ್ಥೆಯನ್ನು ನಡೆಸಿ ಈ ನಮ್ಮ ಬೆಳ್ತಂಗಡಿ ತಾಲೂಕಿನ ಶಿಕ್ಷಣವನ್ನು ಪಡೆಯುವಂತಹ ಮಕ್ಕಳಿಗೆ ಅದರ ಪ್ರಯೋಜನ ಆಗಲಿ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಒಳ್ಳೆಯದು. ಯಾಕಂತ ಹೇಳಿದ್ರೆ ಉದ್ಯಮವನ್ನ ಅವರು ಹೇಳಿದಾಗೆ ಪ್ರಾರಂಭ ಮಾಡೋದು ದೊಡ್ಡ ವಿಷಯ ಇಲ್ಲ. ಅಂದ್ರೆ ಉದ್ಯಮವನ್ನ ಮಾಡಿ ನಾವು ಒಂದೇ ವರ್ಷದಲ್ಲಿ ಲಾಭವನ್ನ ಮಾಡಬೇಕು, 2 ವರ್ಷ ಲಾಭವನ್ನ ಮಾಡ್ಬೇಕಂತ ಹೇಳಿದ್ರು ಎಲ್ಲರೂ ವೈಫಲ್ಯವನ್ನ ಕಂಡಿದ್ದಾರೆ. ಅವರದ್ರಲ್ಲಿ ಉನ್ನತಿಯನ್ನ ಕಾಣಲಿಲ್ಲ. ಯಾಕಂತ ಹೇಳಿದ್ರೆ ಅದಷ್ಟು ಸುಲಭ ಇಲ್ಲ, ಲಾಭ ಮಾಡೋದು ಕೂಡ ಅಷ್ಟು ಸುಲಭ ಇಲ್ಲ. ಆದ್ರೆ ಅವರು ಧನಂಜಯರು 2 ಮಾತು ಹೇಳಿದ್ರು, ಶಿಸ್ತು ಮತ್ತೆ ಸಮಯ ಪಾಲನೆ ಇದ್ರೆ ಅವರು ಖಂಡಿತ ಜಯಿಸ್ತಾರೆ ಅಂತ ಹೇಳಿ. ನನ್ಗೆ ಇವರ ಪರಿಚಯ ಆದದ್ದು 9 ತಿಂಗಳ ಹಿಂದೆ. ನಮ್ಮ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು 600-700 ವಿದ್ಯಾರ್ಥಿಗಳಿದ್ದಾರೆ. ಧನಂಜಯರವರು ಹೇಳಿದಾಗೆ ಬಿಕಾಮ್ BA ಏನೋ ಮಾಡ್ತಾ ಹೋಗ್ತಾ ಇದ್ದಾರೆ. ಫರ್ದರ್ ಅವರು ಇಂಟರ್ವ್ಯೂಗೆಲ್ಲ ಹೋಗುವಾಗ ಕಂಪ್ಯೂಟರ್ ಅಲ್ಲಿ ಒಂದು ಟೈಪ್ ಮಾಡು ಅಂತ ಹೇಳುವಾಗ ABCD ಅಂತ ಹೀಗೆ ಹುಡುಕ್ತಾರೋ ಅವ್ರಿಗೆ ಗೊತ್ತಿಲ್ಲ. ಸೊ ಇದನ್ನ ನಾನು ಚಾರ್ಜ್ ತಗೊಂಡ ನಂತರ ಬಹಳ ಒಂದು ಅಗತ್ಯವಾಗಿ ಮಕ್ಕಳಿಗೆ ಇದನ್ನ ಕಲಿಸ್ಬೇಕಂತ ಹೇಳಿಕೊಂಡು ಕಾಂಟ್ಯಾಕ್ಟ್ ಮಾಡಿದಾಗ ದೇವರೇ ಕೊಟ್ಟಾಗೆ ನಂಗೆ ಸಂತೋಷ್ ಎದುರು ಬಂದ್ರು. ಅದರ ಮದ್ದು ನಾವು ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳಿಂದ ವಿದ್ಯಾರ್ಥಿಗಳಿಗೆ ನಾವು ಕೆಲವು ಯೋಜನೆಗಳನ್ನ ಮಾಡಿದ್ದೆವು. ಅದು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಗವರ್ಮೆಂಟ್ ಇಂದ ಅದನ್ನ ಸ್ಯಾಂಕ್ಷನ್ ಮಾಡ್ಕೊಂಡು ಬರ್ತಾರೆ, ನಮ್ಮ ಹತ್ರ ಮಾತಾಡ್ತಾರೆ, ಒಂದು ಅಟೆಂಡೆನ್ಸ್ ಎಲ್ಲ ಮಾಡ್ತಾರೆ, 1-2 ಕ್ಲಾಸ್ ಮಾಡ್ತಾರೆ, ಮತ್ತೆ ಪತ್ತೆ ಇಲ್ಲ ಅವ್ರದ್ದು. ಲಾಸ್ಟಿಗೆ ಅಟೆಂಡೆನ್ಸ್ ತಕೊಂಡು ಹೋಗ್ತಾರೆ, ಸರ್ಟಿಫಿಕೇಟ್ ತಕೊಂಡು ಹೋಗ್ತಾರೆ, ಡ್ರಾ ಆಗ್ತದೆ ಹೋಗ್ತದೆ. ಅದನ್ನು ಇನ್ನೊಬ್ರು ಬರುವಾಗ ನಮ್ಮ ಕಾಲೇಜಲ್ಲಿ ಬೈತಾ ಇದ್ರು, ಸರ್ ಇದು ಅಂತದೇ ಪ್ರೋಗ್ರಾಮ್, ಇದು ಅಂತದೇ ಪ್ರೋಗ್ರಾಮ್ ನೀವು ಮಾಡ್ತಾ ಇದ್ದೀರಾ ಅಂತೇಳಿ. ಹಾಗಿರೋ ನಮ್ಗೆ ಒಂದು ಮುಖ ತೋರಿಸಿ ಕೂಡ ಆಗ್ತಾ ಇರಲಿಲ್ಲ. ಅಂದ್ರೆ ಮಕ್ಕಳಿಗೆ ಯಾವುದೇ ಪ್ರಯೋಜನ ಇದ್ರಿಂದ ಸಿಗ್ತಾ ಇರಲಿಲ್ಲ. ಇವರು ಹೇಗೆ ಬಂದ್ರು ಅಂತ ಗೊತ್ತಿಲ್ಲ ನಂಗೆ. ಒಂದು 6 ತಿಂಗಳ ಹಿಂದೆ ಹೀಗೆ ಮಾತಾಡಿದ್ರೆ ನಾನು ಅವ್ರ ಹತ್ರ ಹೇಳಿರ್ಬೇಕು ನಾನು ಕೂಡ. ಸೊ ನಿಮ್ದು ಕೂಡ ಹೀಗೆ ನೀವು ಬಂದು ಮತ್ತೆ ಹೋಗ್ತೀರಾ ಎಲ್ಲ ಕೇಳಿದೆ ನಾನು, ಸಂತೋಷ್ ಹತ್ರ ಕೂಡ ಕೇಳಿದ್ದೆ. ಸೊ ಅವರು ಹೇಳಿದ್ರು ನಮ್ದು ಅಂತದಿಲ್ಲ ಸರ್, ನೀವು ನೋಡಿ ಸರ್, ನೀವು ನಮ್ಗೆ ಮಕ್ಕಳಿಂದ ನೀವು ಫೀಡ್ಬ್ಯಾಕ್ ತಗೊಳ್ಳಿ ಎಲ್ಲ ಹೇಳಿದ್ರು ಅವರು. ಸೊ ಆದ ಕಾರಣ ಲಾಸ್ಟ್ ಇಯರ್ ಒಂದು ಬ್ಯಾಚ್ ಅನ್ನ ಸ್ಟಾರ್ಟ್ ಮಾಡಿದ್ದೇವೆ. ಸುಮಾರು ಒಂದು 90 ಮಕ್ಕಳನ್ನ ನಾನು ಅವ್ರಿಗೆ ಕೊಟ್ಟಿದ್ದೆ. ಬಟ್ ಅಲ್ಲಿಂದ ಫೀಡ್ಬ್ಯಾಕ್ ತಗೊಳ್ಳುವಾಗ ಕೂಡ ಮಕ್ಕಳು ಬಹಳ ಒಳ್ಳೆ ಫೀಡ್ಬ್ಯಾಕ್ ಅನ್ನು ಕೊಟ್ಟಿದ್ದಾರೆ. ಸೊ ಹಾಗಿರುವಾಗ ಇವರು 2 ಗಂಟೆಗೆ ಅಂತ ಹೇಳಿದ್ರೆ 1:55 ಅಲ್ಲಿ ಇರ್ತಿದ್ರು. ನಂಗೆ ಶಾಕ್ ಆಗಿತ್ತು ಮಾರೆ, ನಂಗೆ ಟೈಮ್ ಮೇಂಟೈನ್ ಮಾಡ್ಲಿಕ್ಕೆ ಕೆಲಸ ಆಗ್ತಾ ಇಲ್ಲ. ಇವರು 1:55 ಬರ್ತಾ ಇದ್ರು, 4:15 ಅಂದ್ರೆ 4:15 ಮಕ್ಕಳು ಇರ್ತಾ ಇದ್ರು. ಇವರಿಂದ ಕೂಡ ನಾನು ಫೀಡ್ಬ್ಯಾಕ್ ತಗೊಂಡಿದ್ದೇನೆ, ಅದೇ ರೀತಿಯಲ್ಲಿ ಮಕ್ಕಳಿಂದ ತಗೊಂಡಿದ್ದೇನೆ ನಾನು. ಆಗಿರುವಾಗ ಅದಾಗಿ ಈಗ ನಾವು 3ನೇ ಬ್ಯಾಚ್ ಮಾಡ್ತಾ ಇದ್ದೇವೆ. ಈಗ 4ನೇ ಬ್ಯಾಚ್ 5ನೇ ಬ್ಯಾಚ್ ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ದಾರೆ, ಮಕ್ಕಳಿಗಿದ್ದಾರೆ ಇವರಿಗೆ. ಸೊ ಆಗಿರುವಾಗ ಎಲ್ಲಾ ರೀತಿಯ ಕಂಪ್ಯೂಟರ್ ಕ್ಲಾಸ್ ಅನ್ನ ನಂಗೆ ಖುಷಿ ಆದದ್ದು ಇವರು ಟೈಮ್ ಬೌಂಡೆಡ್ ಒಂದು. ಮತ್ತೆ ಅವ್ರು ಧನಂಜಯರಾವ್ ಹೇಳಿದಾಗೆ ಲಾಭ ಮಾಡಬೇಕಿದ್ರೆ ಅವ್ರಿಗೆ ಯಾವಾಗಲೇ ಲಾಭ ಮಾಡಿ ಹೋಗ್ಬೋದಿತ್ತು. ಇವರು 5,000 ಇರುವಂತ ಫೀಸ್ ಇರುವಂತ ಒಂದು ಸೆಂಟ್ರಲ್ ಗವರ್ಮೆಂಟ್ ಇಂದ ಸರ್ಟಿಫೈ ಆದಂತ ಒಂದು ಸರ್ಟಿಫಿಕೇಟ್ ಕೋರ್ಸ್ ಅನ್ನ ನಮ್ಮ ಮಕ್ಕಳಿಗೆ ನನ್ನ ಒತ್ತಾಯಕ್ಕೆ ಕೇವಲ 1,500 ಮಾಡಿ ಕೊಟ್ಟಿದ್ದಾರೆ. 1,500 ಮಾಡಿ ಕೊಟ್ಟಿದ್ದಾರೆ. ಅದರ ಎಲ್ಲಾ ಬೆನಿಫಿಟ್ ಅನ್ನ ಮಕ್ಕಳು ಕೂಡ ಪಡೆದಿದ್ದಾರೆ. ಇನ್ನು ಮುಂದಕ್ಕೆ ನಮ್ಮ ಮಕ್ಕಳು ಇವರಿಗೆ ರಾಯಭಾರಿಯರಾಗಿರ್ತಾರೆ. ಇವರಿಗೆ ಖಂಡಿತವಾಗಿ ಎಲ್ಲ ಮಕ್ಕಳು ಕೂಡ ಸಪೋರ್ಟ್ ಅನ್ನು ಮಾಡ್ತಾರೆ. ನಾನು ಕೂಡ ನಮ್ಮ ಪೋಷಕರ ಹತ್ರ ಕೇಳುದಿಷ್ಟೇ, ಯಾವುದೇ ನೀವು BA BCom PUC ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ, ಅವ್ರಿಗೆ ಇಲ್ಲಿಯೂ ಕೆಲಸ ಸಿಕ್ಕುದಿಲ್ಲ. ಹಾಗಿರುವಾಗ ಯಾವ್ದಾದ್ರು ಒಂದು ಕಂಪ್ಯೂಟರ್ ಕ್ಲಾಸ್ ಅನ್ನ ಅವರ ತಗೊಳ್ಳಿ. ಅವರು ಟ್ಯಾಲಿ ಇರ್ಬೋದು ಅಥವಾ ಅದರಲ್ಲಿ ಟ್ಯಾಲಿ ಮಾಸ್ಟರ್ ಕ್ಲಾಸ್ ಅಂತ ಅವ್ರು ಮಾಡ್ತಾರೆ. ಅದನ್ನ ಯಾವ್ದಾದ್ರು ಮಾಡಿದ್ರೆ ನಿಮ್ಗೆ 25,000 ಕೆಲಸ ಗ್ಯಾರಂಟಿ ಸಿಗ್ತದೆ ಮಕ್ಕಳಿಗೆ. BCom ಆದ್ರೆ 100% ಸಿಗ್ತದೆ ಅವರಿಗೆ. ಸಾವಿರ ಈಗ ಧನಂಜಯ ರಾವ್ ಕೂಡ ಗೊತ್ತಿರ್ಬೋದು, ನೀವೀಗ ನಮ್ಮಲ್ಲಿ ಡಿಗ್ರಿ ಆಗಿ ಬಂದು BA ಆಗಿದೆ ಅಂತ ಹೇಳಿದ್ರೆ ನೀವು ಕೆಲಸ ಮಾಡಿಕೊಂಡು ನಿಮಗೆ ಟೈಪಿಂಗ್ ಗೊತ್ತಿದೆ ಕೇಳ್ತಾರೆ ಅವರು. ಇಲ್ಲ ಟೈಪಿಂಗ್ ಗೊತ್ತಿಲ್ಲ, ಕೈಯಲ್ಲಿ ಮಾತ್ರ ಬರೀದೆ ಅಂತ ಹೇಳಿದ್ರೆ ಇಲ್ಲ, ಚಾನ್ಸೇ ಇಲ್ಲ ಅವರಿಗೆ. ಹಾಗಿರೋ ನಿಮಗೆ ಟೈಪಿಂಗ್ ಗೊತ್ತಿದೆ ಅಂತ ಹೇಳಿ ಸರಿ ಗೊತ್ತಿದೆ, ಒಂದು 20-25,000 ಸಂಬಳ ಹುಡುಗಿಯರಿಗಾಗಿರ್ಬೋದು, ಹುಡುಗಿಯರಿಗೆ ಇಲ್ಲೇ ಸಿಗುತ್ತೆ, ಲೋಕಲ್ಲೇ ಸಿಗುತ್ತೆ. ಸೊ ಹಾಗಿರೋ ಅದಕ್ಕೆಲ್ಲವೂ ಅವಕಾಶ ಮಾಡಿಕೊಟ್ಟಂತ ನಮ್ಮ 3 ಜನ ತ್ರಿಮೂರ್ತಿಗಳು ಇಲ್ಲಿದ್ದಾರೆ. ಸೊ ಆಗಿರುವಾಗ ಇವರಲ್ಲಿ ಶಿಸ್ತು ಇದೆ ಮತ್ತು ಲಾಭವನ್ನು ಮಾಡಬೇಕನ್ನೋ ಉದ್ದೇಶ ಇದ್ರೆ ಅವರು 5,000 ಒಂದು ಕೋರ್ಸ್ ಅನ್ನು 1,500 ಮಾಡಿ ಕೊಡ್ತಾ ಇರಲಿಲ್ಲ. ಹಾಗಿರುವಾಗ ಖಂಡಿತವಾಗಿ ನೀವು ಅಭಿವೃದ್ಧಿ ಪಡಿತೀರಿ. ನೀವು 3 ಕೂಡ ಶ್ರೇಯಸ್ ಕಾಣ್ತೀರಿ ನೀವು. ಅದಕ್ಕೆ ಎಲ್ಲಾ ರೀತಿಯ ಸಪೋರ್ಟ್ಗಳನ್ನ ನಾವು ಮಾಡ್ತೇವೆ ಅಂತ ಹೇಳಿದ್ರೆ ನನ್ನ 2 ಮಾತುಗಳನ್ನು ಈ ದಿನ ಈ ಒಂದು ಸಂಸ್ಥೆಯನ್ನ ಉದ್ಘಾಟನೆ ಮಾಡಿದಂತಹ ಮಿತ್ರ ಸನ್ಮಾನ್ಯ ಮೋಹನ್ ರವರೇ, ನನ್ನ ಆತ್ಮೀಯರಾದ ಧನಂಜಯರವರೇ, ಸೇರಿದ ಎಲ್ಲ ಇಲ್ಲಿ ಇರುವಂತ ಗಣ್ಯರೇ, ಈ ದಿವಸ ನಾವೊಂದು ಒಡಂಬಡಿಕೆ ಮಾಡಿದ್ದಾಗ ಎಲ್ರೂ ಧನಂಜಯರು ಮಾತಾಡಬೇಕು ಅಂತ, ಹಾಗೆ ಅವರು ಎಲ್ಲ ಮಾತಾಡಿಬಿಟ್ರು ನಮ್ಮ ಬಗ್ಗೆ. ಹಾಗೆ ನಮ್ಗೇನು ಉಳಿದದ್ದು ಕಾಣಲಿಲ್ಲ ನನಗೆ. ಆದ್ರೂ ಇಲ್ಲಿ ಈಗ ಈ ಒಂದು ಸಂಸ್ಥೆ, ನಮ್ಮ ಸಂಸ್ಥೆಯಲ್ಲಿ ಪ್ರಥಮವಾಗಿ ಇವರು ಬಂದು ನಮ್ಮ ಹತ್ರ ಕೇಳುವಾಗ, ಇಲ್ಲಿ ನಮ್ಗೆ ರೂಮ್ ಸಿಗ್ಬೋದಾ ಅಂತ ಕೇಳುವಾಗ ನಾನು ಎಂತದಾ ಅಂತ ಗ್ರಹಿಸಿದೆ. ನನಗೆ ಅದರ ಬಗ್ಗೆ ಮತ್ತೊಂದು, ನನಗೆ ಈ ಕಂಪ್ಯೂಟರ್ ಅಂದ್ರೆ ನನಗೂ ಗೊತ್ತಿಲ್ಲ, ಟೈಪ್ ಹೊಡಿತೇನೆ ನನಗೆ, ಮತ್ತೆ ಏನಾದ್ರೂ ಆದ್ರೆ ನನ್ಗೆ ಗೊತ್ತಿಲ್ಲ. ಆದ್ರೂ ನಾನು ಎಂತದೋ ಅಂತ ಗ್ರಹಿಸಿದೆ. ಮತ್ತೆ ನಮ್ಮ ಇವರ ಕೆಲಸ ಎಲ್ಲ ನೋಡುವಾಗ ನನಗೆ ತುಂಬಾ ಆಶ್ಚರ್ಯ ಆಯ್ತು, ಇಂಥದ್ದೆಲ್ಲ ಉಂಟಾ ಅಂತ ಆಯ್ತು ಒಂದು. ಮತ್ತೆ ಇವತ್ತು ಬಂದು ನೋಡ್ತಾ ಇಲ್ಲೇ ಇದ್ರು ನಾನು ನೋಡ್ತಾ ಇರ್ಲಿಲ್ಲ, 1-2 ಸಲ ಬಂದಿದ್ದೇನೆ. ಅದು ನೋಡುವಾಗ ನನ್ಗೆ ಭಾರಿ ಖುಷಿ ಆಯ್ತು. ಇವರ ವ್ಯವಸ್ಥೆ ಎಲ್ಲ ಇದು ಸಣ್ಣ ಮಟ್ಟದಲ್ಲ, ಸ್ವಲ್ಪ ದೊಡ್ಡ ಮಟ್ಟದ್ದು ಅಂತ ಆಯ್ತು ನನಗೆ. ಹಾಗೆ ಇವತ್ತು ನೀವು ಒಂದು ಧೈರ್ಯ ಮಾಡಿ ನಮ್ಮ ಒಂದು ಈ ಸಂಸ್ಥೆಯಲ್ಲಿ ಬಂದು ಈ ಒಂದು ಗುರುಕುಲ ಟ್ರೈನಿಂಗ್ ಸೆಂಟರ್, ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ ಅನ್ನ ನೀವು ಉದ್ಘಾಟನೆ ಮಾಡಿ ಇದು ಪ್ರಾರಂಭ ಮಾಡಿದ್ದೀರಿ. ನಮ್ಮ ಮೋಹನ್ರು ಅದನ್ನು ಉದ್ಘಾಟನೆ ಮಾಡಿದ್ದಾರೆ. ಖಂಡಿತ ಇದು ಆ ದೀಪ ಬೆಳಗಿದಾಗ ಒಳ್ಳೆ ರೀತಿಯಲ್ಲಿ ಬೆಳಗ್ತದೆ ಖಂಡಿತ ಅಂತ ನಾನು ಸಹ
ನಮ್ಮ ನಾರಾಯಣ ಗುರುಗಳನ್ನು ನಾವು ನಂಬುದು. ಅವರ ಒಂದು ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ. ಈ ಸಂಸ್ಥೆ ಇನ್ನಷ್ಟು ಬೆಳಗಲಿ. ಇನ್ನೊಂದು ನಮ್ಮ ಕೆಳಗೆ ಖಾಲಿ ಉಂಟು, ಅದು ಕೂಡ ನೀವೇ ತುಂಬಿಸುವಂತ ಆಗಲಿ ಅಂತ ಹೇಳಿ ನಮ್ಮ ಒಂದು ಹಾರೈಕೆಯನ್ನು ಹಾರೈಸಿ ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು 2 ಮಾತನ್ನು ಧನ್ಯವಾದಗಳು ಸರ್. ನಿಮ್ಮ ಅಮೂಲ್ಯ ಮಾತುಗಳು ಮತ್ತು ಆಶೀರ್ವಾದಗಳು ನಮ್ಮ ಹೊಸ ಸಂಸ್ಥೆಗೆ ದೊಡ್ಡ ಶಕ್ತಿ. ಹಿತನುಡಿಗಳನ್ನಾಡಿದ ನಿಮಗೆಲ್ಲರಿಗೂ ಧನ್ಯವಾದವನ್ನು ಸಲ್ಲಿಸುತ್ತಾ ಇದೀಗ ನಮ್ಮ ಗೌರವಾನ್ವಿತ ಅತಿಥಿಗಳಿಗೆ ಸ್ಮರಣಿಕೆಯನ್ನು ನೀಡುವ ಗೌರವದ ಕ್ಷಣ. ನಮ್ಮ ಕಾರ್ಯಕ್ರಮಕ್ಕೆ ತಮ್ಮ ಅಮೂಲ್ಯ ಸಮಯವನ್ನು ನೀಡಿ ಆಶೀರ್ವದಿಸಿ ತಮ್ಮ ಹಿತನುಡಿಗಳಿಂದ ನಮ್ಮನ್ನು ಗುರುತಿಸಿದ ನಿಮಗೆ ಕೃತಜ್ಞತಾ ಸೂಚಕವಾಗಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕೆಂದು ಶ್ರೀ ಮುಖೇಶ್ ಸಾಲಿಯಾನ್, ಅನ್ವೇಷಣಾ ಮಾಲಕರು, ಅನ್ವೇಷಣಾ ಕಾಂಟ್ರಾಕ್ಟಿಂಗ್ ಅಂಡ್ ಸರ್ವಿಸಸ್ ಹಾಗೂ ಗುರುಕುಲ ಕಂಪ್ಯೂಟರ್ಸ್ ಬೆಳ್ತಂಗಡಿ, ಶ್ರೀಯುತ ಸಂತೋಷ್ ಕುಲಾಲ್, ಮಾಲಕರು ಐಕಾನ್ ಕಂಪ್ಯೂಟರ್ ತರಬೇತಿ ಕೇಂದ್ರ ಉಜಿರೆ ಹಾಗೂ ಗುರುಕುಲ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ ಬೆಳ್ತಂಗಡಿ, ಶ್ರೀಯುತ ರಂಜಿತ್, ಕಂಪ್ಲೇಂಟ್ಸ್ ಆಫೀಸರ್, ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಹಾಗೂ ಮಾಲಕರು, ಗುರುಕುಲ ಕಂಪ್ಯೂಟರ್ಸ್ ಬೆಳ್ತಂಗಡಿ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಕಾರ್ಯಕ್ರಮದ ಕೊನೆಯ ಹಂತವಾಗಿ ಗುರುಕುಲ ಕಂಪ್ಯೂಟರ್ ಕೇಂದ್ರದ ಲಾಂಛನವನ್ನು ಅನಾವರಣಗೊಳಿಸಬೇಕಾಗಿ ಇಂದಿನ ನಮ್ಮ ಎಲ್ಲ ಗಣ್ಯಾತಿ ಅತಿಥಿಗಳಲ್ಲಿ ಕೇಳಿಕೊಳ್ಳುತ್ತೇನೆ. ಇಂದಿನ ನಮ್ಮ ಕಾರ್ಯಕ್ರಮಕ್ಕೆ ತಮ್ಮ ಅಮೂಲ್ಯ ಸಮಯವನ್ನು ನೀಡಿ ನಮಗೆಲ್ಲರಿಗೂ ಹಾರೈಕೆಯ ಶುಭ ನುಡಿಗಳನ್ನು ನೀಡಿದ ಎಲ್ಲಾ ಗಣ್ಯಾತಿ ಗಣ್ಯರಿಗೂ ನಾವು ಹೃದಯ ಸ್ಪರ್ಶಿ ಧನ್ಯವಾದವನ್ನು ಸಲ್ಲಿಸುತ್ತೇವೆ. ನಮಸ್ತೆ, ನಾನು ಸಂತೋಷ್. ಉಜಿರೆಯಲ್ಲಿ ಸತತ 3 ವರ್ಷಗಳಿಂದ ಐಕಾನ್ ಅಂತ ಹೇಳಿ ಒಂದು ಕಂಪ್ಯೂಟರ್ ಸೆಂಟರ್ ಅನ್ನು ಮುನ್ನಡೆಸುತ್ತಾ ಹೋಗಿ ಇದೀಗ ಬೆಳ್ತಂಗಡಿ ತಾಲೂಕಿನಲ್ಲಿ ಒಂದು ಸಮಗ್ರ ರೀತಿಯ ವ್ಯವಸ್ಥೆಗಳೊಂದಿಗೆ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ನೀಡಬೇಕು ಅನ್ನೋ ಒಂದು ಸದುದ್ದೇಶದಿಂದ ಗುರುಕುಲ ಕಂಪ್ಯೂಟರ್ ಅನ್ನೋ ಒಂದು ತರಬೇತಿ ಕೇಂದ್ರವನ್ನು ಇವತ್ತು ಪ್ರಾರಂಭ ಮಾಡುತ್ತಾ ಇದ್ದೇವೆ. ಈ ಒಂದು ತರಬೇತಿ ಕೇಂದ್ರದಲ್ಲಿ ನಾವು ನಿಮಗೆ ಬಹಳಷ್ಟು ಆಧುನಿಕ ಜಗತ್ತಿಗೆ ಬೇಕಾದಂತಹ ಎಲ್ಲ ರೀತಿಯ ಕೋರ್ಸ್ಗಳನ್ನು ಕೊಡ್ಲಿಕ್ಕಿದ್ದೇವೆ. ಹೇಳಬೇಕು ಅಂತ ಹೇಳಿದ್ರೆ ತುಂಬಾ ಜನ ಮಕ್ಕಳಿಗೆ ಈಗ ಕಂಪ್ಯೂಟರ್ದು ನಾಲೆಜ್ ಇದ್ರೂ ಅದನ್ನು ಹೇಗೆ ಯೂಸ್ ಮಾಡಬೇಕು, ಎಲ್ಲಿ ಯೂಸ್ ಮಾಡಬೇಕು, ಯಾವ ಥರ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ಗಮನ ಇರೋದಿಲ್ಲ. ಸೊ ಆ ಥರದ್ದು ಸ್ಕಿಲ್ಸನ್ನೆಲ್ಲ ಇಲ್ಲಿ ಡೆವಲಪ್ ಮಾಡಿ ನಾವು ನಿಮಗೆ ಕೊಡ್ಲಿಕ್ಕಿದ್ದೇವೆ. ನೆಕ್ಸ್ಟ್ ತುಂಬಾ ಜನ ಮಕ್ಕಳೆಲ್ಲ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದು ಒಳ್ಳೆಯ ವಾತಾವರಣ ಬೇಕು ಎಜುಕೇಶನ್ ಮಾಡಲಿಕ್ಕೆ ಅಂತ ಹೇಳಿ ಬೇರೆ ಬೇರೆ ಕಡೆಗೆ ಹೋಗಿ ದೂರದ ಇನ್ಸ್ಟಿಟ್ಯೂಷನ್ಗೆ ಹೋಗಿ ಕಲಿಯುವಂಥ ಸಂದರ್ಭಗಳಿದೆ. ಅಂಥದ್ದಲ್ಲಿ ನಮ್ಮ ಊರಲ್ಲೂ ಕೂಡ ಒಂದು ಒಳ್ಳೆಯ ರೀತಿಯ ವ್ಯವಸ್ಥೆಗಳ ಜೊತೆ ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವು ಗುರುಕುಲ ಕಂಪ್ಯೂಟರ್ ಅನ್ನು ಪ್ರಾರಂಭ ಮಾಡಿದ್ದೇವೆ. ನಿಮಗೆಲ್ಲರಿಗೂ ಕೂಡ ಬೇಸಿಕ್ ಕಂಪ್ಯೂಟರ್ ಇಂದ ಎಲ್ಲ ರೀತಿಯ ಅಡ್ವಾನ್ಸ್ ಕಂಪ್ಯೂಟರ್ ತರಬೇತಿಗಳನ್ನು
ಕೋರ್ಸ್ಗಳನ್ನು ಇಲ್ಲಿ ನಾವು ಕೊಡ್ಲಿಕ್ಕಿದ್ದೇವೆ. ಅದ್ರ ಜೊತೆ ಸ್ಯಾಪ್ ಅನ್ನೋ ಒಂದು ಅಪ್ಲಿಕೇಶನ್ ಅನ್ನು ಕೂಡ ನಾವಿಲ್ಲಿ ಟೀಚ್ ಮಾಡೋರಿದ್ದೇವೆ. ಮುಂದಿನ ದಿನಗಳಲ್ಲಿ ಕೋರ್ಸ್ ಜೊತೆಗೆ ಇನ್ನೊಂದಷ್ಟು ಅಡ್ವಾನ್ಸ್ ಕೋರ್ಸ್ಗಳನ್ನು ನಾವು ಇಲ್ಲಿ ಇಂಟ್ರೊಡ್ಯೂಸ್ ಮಾಡೋರಿದ್ದೇವೆ. ನೀವೆಲ್ಲರೂ ಕೂಡ ಬಂದು ಇದನ್ನು ಸದುಪಯೋಗ ಮಾಡಿಕೊಳ್ಳಿ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಮ್ಮ ಗುರುಕುಲ ಇನ್ಸ್ಟಿಟ್ಯೂಷನ್ಗೆ ಬನ್ನಿ ಅಂತ ಹೇಳಿ ಆಹ್ವಾನಿಸ್ತಿದ್ದೇನೆ. ಸಮಸ್ತ ಬೆಳ್ತಂಗಡಿ ಬಂಧುಗಳಿಗೆ ನಮಸ್ಕಾರ. ನಾವು ಬೆಳ್ತಂಗಡಿಯಲ್ಲಿ ನೂತನವಾಗಿ ಗುರುಕುಲ ಕಂಪ್ಯೂಟರ್ ಎಂಬ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೇವೆ. ನಾವು ಬೇಸಿಕಲಿ ನಮ್ಮ ಪ್ರಾದೇಶಿಕ ವಿದ್ಯಾರ್ಥಿಗಳಿಗೆ ಅಡ್ವಾನ್ಸ್ ಕೋರ್ಸ್ಗಳಾದ ಸ್ಯಾಪ್, VFX, ಗ್ರಾಫಿಕ್ ಡಿಸೈನಿಂಗ್ ಆ್ಯಂಡ್ ವೆಬ್ ಡಿಸೈನಿಂಗ್ ಥರದಂತಹ ಅತ್ಯಾಧುನಿಕ ಅಡ್ವಾನ್ಸ್ ಕೋರ್ಸ್ಗಳನ್ನು ನಮ್ಮ ಸ್ಥಳೀಯ ವಿದ್ಯಾರ್ಥಿಗಳಿಗೆ ನಮ್ಮ ಸ್ಥಳೀಯವಾಗಿ ಇಲ್ಲೇ ಅತ್ಯಮೂಲ್ಯ ತರಬೇತುಗಾರರಿಂದ ನೀಡಲು ನಾವು ಇಲ್ಲಿ ಒಂದು ತರಬೇತಿ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೇವೆ. ಇಲ್ಲಿ ನಾವು ಈಗ ಸ್ಥಳೀಯ ವಿದ್ಯಾರ್ಥಿಗಳು ಈಗ ಇಂಥ ಅಡ್ವಾನ್ಸ್ ಕೋರ್ಸ್ಗಳಿಗಾಗಿ ಮಂಗಳೂರು, ಬೆಂಗಳೂರು ಅಂತ ಹೋಗಿ ಅಧಿಕ ವೆಚ್ಚದ ಕೋರ್ಸ್ಗಳನ್ನು ತೆಗೆದುಕೊಳ್ತಾರೆ. ನಾವು ಅದನ್ನೇ ನಮ್ಮ ಸ್ಥಳೀಯವಾಗಿ ಬೆಳ್ತಂಗಡಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ನಮ್ಮ ಗುರುಕುಲ ಕಂಪ್ಯೂಟರ್ ಸಂಸ್ಥೆಯಲ್ಲಿ ಪ್ರೊವೈಡ್ ಮಾಡ್ತಿದ್ದೇವೆ. ಸೊ ಎಲ್ಲರೂ ಈ ವ್ಯವಸ್ಥೆಯನ್ನು ಸದುಪಯೋಗಗೊಳಿಸಿ ಅಂತ ನಾನು ಕೇಳಿಕೊಳ್ತಿದ್ದೇನೆ. ಧನ್ಯವಾದಗಳು. ಸಮಸ್ತ ಜನತೆಗೆ ನನ್ನ ನಮಸ್ಕಾರ. ನಾನು ಅಕ್ಷತಾ, ಲೆಕ್ಚರರ್ ಇನ್ ಕಂಪ್ಯೂಟರ್ ಸೈನ್ಸ್. ನಾವು ಹೊಸದಾಗಿ ಗುರುಕುಲ ಕಂಪ್ಯೂಟರ್ಸ್ ಅನ್ನುವಂಥ ತರಬೇತಿ ಕೇಂದ್ರವನ್ನು ಶುರು ಮಾಡಿದ್ದೇವೆ. ಬೆಳ್ತಂಗಡಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಅತ್ಯುನ್ನತ ಸೌಲಭ್ಯಗಳಿರುವ ಒಂದು ಹೊಸದಾದ ಸಂಸ್ಥೆ ನಮ್ಮದು. ಇಲ್ಲಿ ಬಹಳಷ್ಟು ರೀತಿಯ ಕಂಪ್ಯೂಟರ್ ಕೋರ್ಸಸ್ಗಳನ್ನು ಹೇಳಿಕೊಡಲಾಗ್ತದೆ. ಬಹಳಷ್ಟು ವಿದ್ಯಾರ್ಥಿಗಳಿಗೆ ಹಾಗೂ ಬಹಳಷ್ಟು ಜನರಿಗೆ ಕಂಪ್ಯೂಟರ್ ಕೋರ್ಸ್ ಅಂತ ಹೇಳಿದ ತಕ್ಷಣ ಕೇವಲ ಮೈಕ್ರೋಸಾಫ್ಟ್ ವರ್ಡ್, ಎಕ್ಸೆಲ್ ಇಂಥದ್ದು ಮಾತ್ರ ತಲೆಗೆ ಬರ್ತದೆ. ಅಂದರೆ ಅದಕ್ಕೂ ಮೀರಿ ಬಹಳಷ್ಟು ಟೆಕ್ನಾಲಜಿ ಮುಂದುವರೆದಿದೆ, ಬಹಳಷ್ಟು ಅದರಲ್ಲಿ ಇಂಪ್ರೂವ್ಮೆಂಟ್ಸ್ ಆಗಿದೆ. ಅದರ ಬಗ್ಗೆ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಹಾಗಾಗಿ ನಾವು ಇವಾಗ ಪ್ರೆಸೆಂಟ್ ಅಲ್ಲಿ ತುಂಬಾ ಡಿಮಾಂಡ್ ಇರುವಂತ ಕೋರ್ಸಸ್ ಟ್ಯಾಲಿ, GS, ಸ್ಯಾಪ್ ಕೋರ್ಸ್ IT ಆ್ಯಂಡ್ ನಾನ್ IT ಫೀಲ್ಡ್ಗೆ ಬಹುಮುಖ್ಯವಾಗಿ ಬೇಕು. ಬಹಳಷ್ಟು ಕಂಪನಿಗಳು ಇವಾಗ ಸ್ಯಾಪ್ ಕೋರ್ಸನ್ನು ಫಾಲೋ ಮಾಡ್ತಾರೆ ಅವರ ಡಾಟಾಗಳನ್ನು ಮೇಂಟೈನ್ ಮಾಡಲಿಕ್ಕೆ. ಒಂದು ಬಹಳ ಡಿಮಾಂಡ್ ಇರುವಂಥ ಕೋರ್ಸ್ ಗ್ರಾಫಿಕ್ ಡಿಸೈನಿಂಗ್, ಜರ್ನಲಿಸಮ್ ಫೀಲ್ಡಿಗೆ ಇರ್ಬೋದು, ಅಥವಾ ಇವಾಗ ಪ್ರೆಸೆಂಟ್ ತುಂಬ ಟ್ರೆಂಡಿಂಗಲ್ಲಿರುವಂಥ TV ಸೀರಿಯಲ್ಸ್ ಆ್ಯಂಡ್ ಫಿಲ್ಮ್ ಮೇಕರ್ಸಿಗೆ ಆ್ಯಂಡ್ ಕಂಟೆಂಟ್ ಕ್ರಿಯೇಟರ್ಸ್, ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್ಸಿಗೆ ಬಹಳಷ್ಟು ಡಿಮ್ಯಾಂಡ್ ಇದೆ. ಇಂಥದಕ್ಕೆ ಗ್ರಾಫಿಕ್ ಡಿಸೈನಿಂಗ್ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಆ್ಯಂಡ್ ಅಕೌಂಟಿಂಗಲ್ಲಿ ನಮ್ಮದು ಫಾರಿನ್ ಅಕೌಂಟಿಂಗ್ ಆ್ಯಂಡ್ ಇಂಡಿಯನ್ ಅಕೌಂಟಿಂಗ್ ಇಂಥದನ್ನು ಹೇಳಿಕೊಡುವಂಥ ಸಾಫ್ಟ್ವೇರ್ಗಳ ಸೌಲಭ್ಯ ಕೂಡ ನಮ್ಮಲ್ಲಿ ಇದೆ. ಬಹಳಷ್ಟು ರೀತಿಯ ಸಾಫ್ಟ್ವೇರ್ಗಳ ತರಬೇತಿಯನ್ನು ನಮ್ಮ ಈ ಒಂದು ಸಂಸ್ಥೆಯಲ್ಲಿ ನಾವು ಒದಗಿಸ್ತಾ ಇದ್ದೇವೆ. ನುರಿತ ಶಿಕ್ಷಕರಿಂದ ಇಲ್ಲಿ ನಾವು ಅದನ್ನು ಕೊಡಿಸ್ತಾ ಇದ್ದೇವೆ. ಹಾಗೂ ಎಲ್ರಿಗೂ ಸರ್ಟಿಫಿಕೇಟನ್ನು ಒದಗಿಸ್ತಾ ಇದ್ದೇವೆ. ದಯವಿಟ್ಟು ಇದರ ಸದುಪಯೋಗವನ್ನು ಪ್ರತಿಯೊಬ್ಬ ಸ್ಟೂಡೆಂಟ್ ಕೂಡ ಪಡ್ಕೊಳ್ಬೇಕು ಅನ್ನೋದು ನನ್ನ ಕಳಕಳಿಯ ವಿನಂತಿ. ಹಿಂದೆಲ್ಲ ಇಂಥ ಕೋರ್ಸ್ಗಳನ್ನು ಕಲಿಬೇಕು ಅಂತಿದ್ರೆ ಮಂಗಳೂರು, ಅದು ಬಿಟ್ಟರೆ ಮೂಡುಬಿದ್ರೆ, ಇನ್ನೂ ಸ್ಪೆಷಲೈಸ್ಡ್ ಆದಂಥ ಸಾಫ್ಟ್ವೇರ್ಗಳನ್ನು ಕಲೀಲಿಕ್ಕೆ ಬ್ಯಾಂಗ್ಳೂರು, ಚೆನ್ನೈ ಇಂಥ ಪ್ಲೇಸಸ್ಸಿಗೆ ಹೋಗಬೇಕಿತ್ತು. ಆದರೆ ನಾವು ಇವಾಗ ನಮ್ಮದೇ ಬೆಳ್ತಂಗಡಿಯಲ್ಲಿ ಇದೇ ರೀತಿಯ ಬಹಳಷ್ಟು ಒಳ್ಳೆಯ ಟೆಕ್ನಾಲಜಿ ಮುಂದುವರಿದ ಹಾಗೆಯೇ ಅಪ್ಡೇಟೆಡ್ ವರ್ಷನ್ ಇರುವಂಥ ಸಾಫ್ಟ್ವೇರ್ಗಳ ಟೆಕ್ನಾಲಜಿಯನ್ನು ತರ್ತಿದ್ದೇವೆ. ಮಕ್ಕಳಿಗೆ ಇದರ ಬಗ್ಗೆ ನಾಲೆಜ್ ಬೇಕು, ಇದರ ಬಗ್ಗೆ ಕಲಿಬೇಕು ಅನ್ನುವಂಥ ನಮ್ಮ ಉದ್ದೇಶ. ಇವಾಗ ಪ್ರತಿಯೊಂದು ಕೆಲಸ ಕೂಡ AI ಮುಖಾಂತರ ನಡೀತಾ ಇದೆ. AI ಅಂತ ಹೇಳಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅದನ್ನು ಕೂಡ ನಮ್ಮಲ್ಲಿ ಹೇಳಿಕೊಡುವಂಥ ಸೌಲಭ್ಯಗಳಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಬೇರೆ ಬೇರೆ ಸ್ಟ್ರೀಮ್ಸ್ ಬರ್ತದೆ. ಕಂಪ್ಯೂಟರ್ ಅಂತ ಹೇಳಿದ್ರೆ ಕೇವಲ ಒಂದು ಸೆಕ್ಟರಿಗೆ ಸೀಮಿತವಾಗದೆ ಈಗ ಪ್ರತಿ ಒಂದು ಸೆಕ್ಟರಲ್ಲೂ ಕೂಡ ಕಂಪ್ಯೂಟರ್ ಅನ್ನುವಂಥದ್ದು, ಟೆಕ್ನಾಲಜಿ ಅನ್ನುವಂಥದ್ದು ತನ್ನ ಒಂದು ಕೈ ಹೆಚ್ಚನ್ನು ತೋರಿಸ್ತಾ ಇದೆ. ಹಾಗಾಗಿ ನಾವು ಕೂಡ ಅದನ್ನ ಕಲಿತು ಅದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನಮ್ಮ ಗುರುಕುಲ ಕಂಪ್ಯೂಟರ್ ತರಬೇತಿ ಕೇಂದ್ರವನ್ನು ಸಂಪರ್ಕಿಸಿ. ಎಲ್ಲರಿಗೂ ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನಮ್ಮ ಕನಸಿನ ಕೂಸು ಗುರುಕುಲ ಕಂಪ್ಯೂಟರ್ ಗ್ರಾಮೀಣ ಭಾಗದಲ್ಲಿರುವ ಆಸಕ್ತ ವಿದ್ಯಾರ್ಥಿನಿಯರಿಗೆ ಪ್ರಸ್ತುತ ಕಾಲಘಟ್ಟಕ್ಕೆ ಪೂರಕವಾದಂತಹ ಎಲ್ಲಾ ಕಂಪ್ಯೂಟರ್ ಕೋರ್ಸುಗಳು ನಿಯಮಿತ ಶುಲ್ಕದಲ್ಲಿ ಗುಣಮಟ್ಟದ ತರಬೇತಿಯೊಂದಿಗೆ ನಮ್ಮಲ್ಲಿ ಲಭ್ಯವಿದೆ. ಆಧುನಿಕ ಕಂಪ್ಯೂಟರ್ ಲ್ಯಾಬ್, ಅನುಭವಿ ತರಬೇತಿದಾರರನ್ನು ಒಳಗೊಂಡ ಹಾಗೂ ಸರ್ಕಾರಿ ಮಾನ್ಯತೆ ಪಡೆದ ಪ್ರಮಾಣ ಪತ್ರಗಳನ್ನು ಒಳಗೊಂಡ ನಮ್ಮ ಈ ವಿದ್ಯಾಸಂಸ್ಥೆಯು ಬೆಳ್ತಂಗಡಿಯ ಹೃದಯ ಭಾಗದಲ್ಲಿರುವ ಗುರು ಸಾನ್ನಿಧ್ಯ ಸಂಕೀರ್ಣದ ಮೊದಲನೇ ಮಹಡಿಯಲ್ಲಿ ಶುಭಾರಂಭಗೊಂಡಿದೆ. ಆಸಕ್ತ ವಿದ್ಯಾರ್ಥಿನಿಯರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಬೆಳ್ತಂಗಡಿಯಲ್ಲಿ ನೂತನವಾಗಿ ಆರಂಭವಾದಂತಹ ಗುರುಕುಲ ಕಂಪ್ಯೂಟರ್ ಕೇಂದ್ರ ಇದು ಬೆಳ್ತಂಗಡಿಯ ಗುರು ಸಾನ್ನಿಧ್ಯ ಬಿಲ್ಡಿಂಗ್ ನ
1ನೇ ಮಹಡಿಯಲ್ಲಿ ಇವತ್ತು ಆರಂಭವಾಗಿದ್ದು ಇಲ್ಲಿ ಅನೇಕ ರೀತಿಯ ವಿವಿಧ ಸೌಲಭ್ಯಗಳನ್ನು ಒಳಗೊಂಡಂತಹ ಕೋರ್ಸುಗಳು ಇದೆ. ಇದನ್ನು ಎಲ್ಲಾ ವಿದ್ಯಾರ್ಥಿಗಳು ಬಂದು ಸದುಪಯೋಗವನ್ನು ಪಡಿಸಿಕೊಳ್ಳಬೇಕು ಈ ಮೂಲಕ ಕೇಳಿ. ಹಬ್ಬದ ಸಂಭ್ರಮದೊಂದಿಗೆ ವಜ್ರದ ಆಭರಣಗಳ ಖರೀದಿಗೆ ಸೂಕ್ತ ಅವಕಾಶ. ಮುಳಿಯ ಗೋಲ್ಡನ್ ಡೈಮಂಡ್ಸ್ ಆಯೋಜಿಸುತ್ತಿದೆ ಡೈಮಂಡ್ ಫೆಸ್ಟ್. ಮುಳಿಯ ವಜ್ರಾಭರಣಗಳ ಹಬ್ಬ ಇದೇ ಆಗಸ್ಟ್ 7ರಿಂದ. ನೀವು ಮೂಗುತಿ, ಟ್ರೆಂಡಿ ಉಂಗುರ ಅಥವಾ ಸೊಗಸಾದ ನೆಕ್ಲೆಸ್ಗಳು ಸೇರಿದಂತೆ ಹಲವು ರೀತಿಯ ಆಭರಣಗಳನ್ನು ಖರೀದಿಸಲು ಅಲ್ಲದೆ 95% ವಿನಿಮಯ ಮತ್ತು 90% ಬೈಬ್ಯಾಕ್ ಸೌಲಭ್ಯಗಳನ್ನು ಪಡೆಯಲು ಇಂದೇ ತಪ್ಪದೆ ನಿಮ್ಮ ಹತ್ತಿರದ ಮುಳಿಯ ಗೋಲ್ಡನ್ ಡೈಮಂಡ್ಸ್ಗೆ ಭೇಟಿ ನೀಡಿ. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಮುಳಿಯಕ್ಕೆ.